ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಒಂದು 2 ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೌನ್ಸಿಲಿಂಗಿಗೆ ಮಿನಿಮಮ್ 15ರಿಂದ 20 ದಿವಸದ ಮೇಲೆ ಆಗುತ್ತೆ ಅಂತ. ಯಾಕೆ ಅಂತೀರಾ, ಎಷ್ಟೇ ವಿಡಿಯೋ ಮಾಡಿದ್ರು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕ್ವಶನ್ ಮಾಡೋದು ನಮ್ಮ ಹತ್ರ ಬಿಟ್ಟಿಲ್ಲ. ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತಾರೆ, KCET ಕೌನ್ಸಿಲಿಂಗ್ ಯಾವಾಗ, ಅಥವಾ BSc ನರ್ಸಿಂಗ್ ಕೌನ್ಸಿಲಿಂಗ್ ಯಾವಾಗ, ಅಥವಾ ನೀಟ್ ಕೌನ್ಸಿಲಿಂಗ್ ಯಾವಾಗ ಅಂತ. ಇಲ್ಲಿ ನೀವು ಕರೆಕ್ಟ್ ಪ್ರೋಸೆಸ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೂ ಬೇಕು. ಸೊ ನಿಮ್ಮ ಕಡೆಯಿಂದ ಒಂದು ಲೈಕ್, ಯಾರೆಲ್ಲ ನೋಡ್ತೀರಾ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟರೆ ನಮಗೆ ಉಪಯೋಗ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ಕೊಡೋದಕ್ಕೆ. ಇಲ್ಲಿ ಏನು ಗೊತ್ತಾ, ನಿಮಗೆ ಆಲ್ರೆಡಿ ಈ ಒಂದು KCET ಹಾಗೆ ನೀಟ್ನ ರಿಸಲ್ಟು ಅನೌನ್ಸ್ ಆಗಿದೆ, ರ್ಯಾಂಕಿಂಗ್ ಸಹ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಪ್ರೋಸೆಸ್ ಅಂತ ಇರುತ್ತೆ. ಸೊ ಎಲ್ಲದಕ್ಕೂ ಒಂದು ಟೆಂಪ್ಲೇಟ್ ಅಥವಾ ಫಾರ್ಮೆಟ್ ಅಂತ ಇರುತ್ತಲ್ವ, ಆ ಪ್ರೋಸೆಸ್ನೇ ಫಾಲೋ ಮಾಡಬೇಕಾಗುತ್ತೆ. KCET ಕೌನ್ಸಿಲಿಂಗ್ ಹಾಗೆ ನೀಟ್ ಕೌನ್ಸಿಲಿಂಗ್ ಈ ಸತಿ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಿದ್ದಾರೆ. ಅದ್ರ ಜೊತೆಗೆ BSc ನರ್ಸಿಂಗು ಸಹ ಇರುತ್ತೆ. ಸೊ ಈ ಎಲ್ಲ ಕೌನ್ಸಿಲಿಂಗು ನಿಮಗೆ ಒಟ್ಟೊಟ್ಟಿಗೆ ನಡೆಯುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನೀವು KCET ಅಪ್ಲಿಕೇಶನ್ನ ಆಲ್ರೆಡಿ ಫಿಲ್ ಮಾಡಿ CET ಎಕ್ಸಾಮ್ ಬರೆದಿರ್ತೀರಾ, ಅದು ಒಂದು ವಿದ್ಯಾರ್ಥಿಗಳ ಸಂಘ ಆಗ್ಬೋದು. ಈಗ ನೀಟ್ ಅಂದರೆ ಮೆಡಿಕಲ್ ಎಕ್ಸಾಮ್ಗೆ ಅಥವಾ ನರ್ಸಿಂಗು ಅಥವಾ ವೆಟರ್ನರಿ ಹಾಗೆ ಆಯುರ್ವೇದಿಕ್ ರಿಗಾರ್ಡಿಂಗ್ ಯಾವುದೇ ತರಹ ಎಕ್ಸಾಮ್ ಬರೆದಿರ್ಬೋದು, ಅವರು ಕೆಲವರು ಅಥವಾ ತುಂಬ ಜನ ಅಂತ ಹೇಳ್ಬೋದು, ಅವರು ಯಾರು ಇದುವರೆಗೂ KCET ಅಪ್ಲಿಕೇಶನ್ ಹಾಕಿಲ್ಲ, KEA ಕಡೆಯಿಂದ ಅಪ್ಲಿಕೇಶನ್ ಹಾಕಿಲ್ಲ. ಅವರಿಗೆ ನಮ್ಮ KEA ಕಡೆಯಿಂದ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಅದು ಇನ್ನೂ ಡೇಟ್ ಅನೌನ್ಸ್ ಆಗಬೇಕು. ಆ ಡೇಟ್ ಅನೌನ್ಸ್ ಆಗಿ ಅವರು ಅಪ್ಲಿಕೇಶನ್ ಆಗಿ ರಿಸಲ್ಟ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಒಂದು ಡೇಟ್ ಲಿಂಕ್ ಬಿಡ್ತಾರೆ. ಅದ್ರ ಮುಖಾಂತರ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ನಿಮಗೆ ಓಮ್ ಪಕ್ಕದಲ್ಲಿ ಅಂದರೆ KEA ವೆಬ್ಸೈಟಲ್ಲಿ ಓಮ್ ಪಕ್ಕದಲ್ಲಿ ಒಂದು ಅಡ್ಮಿಷನ್ ಅಂತ ಒಂದು ಪೇಜ್ ಇದೆ. ಅಲ್ಲಿ UG CET ಹಾಗೆ UG ನೀಟ್ 2024 ಅಂತ ಒಂದು ಸೆಕ್ಷನ್ ಇರುತ್ತೆ. UG ನೀಟ್ ಅಪ್ಲಿಕೇಶನ್ ಏನಾದರೂ ಬಿಟ್ಟು ಅಂದರೆ, ಸೊ ನಿಮಗೆ UG ನೀಟ್ 2024 ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಫಾರ್ಮೆಟ್ ಸಿಗುತ್ತೆ. ಅಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ ಆದ ನಂತರ ನಿಮಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಅಂದರೆ ಕಾಲೇಜ್ ಇರುವಂಥ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ನಿಮಗೆ ಮೆಡಿಕಲ್ ಅಥವಾ ನರ್ಸಿಂಗ್ ಯಾವುದೇ ಥರದ್ದು ಬೇಕು ಅಂದ್ರೂ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅದು ಬಿಟ್ಟ ನಂತರ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ. ಆಮೇಲೆ ಪ್ರಿಯಾರಿಟಿ ವೈಸ್ ನಿಮಗೆ ಸೆಲೆಕ್ಟ್ ಮಾಡೋದಕ್ಕೆ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನಾಗುತ್ತೆ ಗೊತ್ತಾ, NTA ಅಂತ ಒಂದಿದೆಯಲ್ವಾ ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರದಲ್ಲಿ NTA ಅಂತ ಒಂದಿರುತ್ತೆ. ಈ ಎಲ್ಲ ನೀಟ್ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳ ಡೀಟೇಲ್ಸ್ ತಗೊಂಡು ಸೊ ಕ್ಯಾಟಗರೈಸ್ ಮಾಡಿಬಿಟ್ಟು ನಮ್ಮ ರಾಜ್ಯಗಳಿಗೆ ಅಂದರೆ ಸ್ಟೇಟ್ ವೈಸು ರಿಸಲ್ಟ್ಸ್ನ ಬಿಟ್ಟಾದ್ಮೇಲೆ ನಿಮಗೆಲ್ಲ ಬಂದಿರುವಂಥ ರಿಸಲ್ಟ್ ಆಗಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಿದ್ದರೆ ನೀವು ಕೇಳ್ಬೋದು, ಈಗ ಮೆಡಿಕಲ್ ಎಕ್ಸಾಮ್ಗೆ ಈಗ ತಾನೇ ನಿಮಗೆ ಗೊತ್ತಿರ್ಬೋದು, ಫಿಸಿಕಲ್ ಚಾಲೆಂಜ್ ಪರ್ಸನ್ಗೆ 10, 11, 12ನೇ ತಾರೀಕು ಈ ಒಂದು ಫಿಸಿಕಲ್ ಅಥವಾ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಸೊ ಇದು ಮುಗಿದು ಆಲ್ಮೋಸ್ಟ್ ನಿಮಗೆ ಒಂದು 5 to 6 ಡೇಸ್ ಆದಮೇಲೆ ಎಲ್ಲ ಪ್ರೋಸೆಸ್ಗೂ ನಿಮಗೆ ಟೈಮ್ ಸಿಗೋದು. ಈ ಎಲ್ಲ ಪ್ರೋಸೆಸ್ ಆದ ನಂತರ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಅಥವಾ ಮಾಕ್ ಆಪ್ಷನ್ ಎಂಟ್ರಿಗಳನ್ನ ಬಿಡ್ತಾರೆ. ಅಲ್ಲಿ ನೀವು ಸೀಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಲೈಕ್ ಪ್ರಿಯಾರಿಟಿ ವೈಸು ನೀವು ಸೀಟ್ನ ಸೆಲೆಕ್ಟ್ ಮಾಡಿರ್ತಾರೆ. ಮೀನ್ಸ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗದೆ ಸೆಕೆಂಡ್ ರೌಂಡಲ್ಲಿ ಸಿಗದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಮ ಕಾಲೇಜುಗಳನ್ನ ನಿಮ್ಮ ಇಷ್ಟ ಬಂದ ಕೋರ್ಸ್ಗಳಿಗೆ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಈ ಎಲ್ಲ ಪ್ರೋಸೆಸ್ಸಿಗೆ ಆಲ್ಮೋಸ್ಟ್ ಒಂದು 20 to 25 ಡೇಸ್ ಆಗ್ಬೋದು ವಿದ್ಯಾರ್ಥಿಗಳೇ. ಸೊ ಯಾರು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಅಪ್ಡೇಟು ಡೈಲಿ ವೈಸು ನಾವು ನೀಡ್ತಾ ಇದ್ದೀವಿ. ಸೊ ಯಾವುದೇ ತರಹ ನಮ್ಮ KEA ಕಡೆಯಿಂದ ಯಾವುದೇ ಅಪ್ಡೇಟ್ ಬಂದರೂ ನಾವು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಫಾಲೋ ಮಾಡ್ತಾಯಿರಿ. ಹೀಗೆ ನಮ್ಮ ವೀಡಿಯೋಗಳನ್ನ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾಯಿದ್ರಿ. ನಾವು ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ತಂದು ನೀಡ್ತೇವೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಕೇಳ್ತೀನಿ. ಹಾಗೆ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ಮತ್ತೊಮ್ಮೆ ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ನೋಡಿಕೊಂಡು ಸೊ ಯಾವುದೇ ತರಹ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಜೈ ಕರ್ನಾಟಕ ಮಾತೆ.